ಮಲ್ಲಿಕಾರ್ಜುನ ಖರ್ಗೆ ಅವರು ರಜಾಕಾರರ ದಾಳಿ ಸಂದರ್ಭದಲ್ಲಿ ಅವರ ತಾಯಿ ಸಹೋದರಿ ತೀರ್ಕೊಂಡಾಗ ಕೂಡ ನಮ್ಮ ಮನೆ ಮೌನವಾಗಿದ್ರು. ಮುಸ್ಲಿಂ ಪಾಲಿಟಿಕ್ಸು, ಮುಸ್ಲಿಂ ವೋಟ್ ಬ್ಯಾಂಕ್ ಕಳೆದೋಗುತ್ತೆ ಅಂತ ಕಾರಣಕ್ಕಾಗಿ ಅವರು ಮೌನವಾಗಿದ್ದಾರೆ. ನೋಡಿ, ಬಹುಶಃ ಯೋಗಿ ಆದಿತ್ಯನಾಥ್ ಅವರಿಗೆ ಖರ್ಗೆ ಸಾಹೇಬ್ರ ಇತಿಹಾಸ ಗೊತ್ತಿಲ್ಲ. ಹೌದು, ನಮ್ಮ ಈ ಆಪರೇಷನ್ ಪೋಲೋ ಸಂದರ್ಭದಲ್ಲಿ ನಮ್ಮ ಮನೆ ಸುಟ್ಟೋಯ್ತು. ನಮ್ಮ ತಂದೆಯವರ ಸಹೋದರಿ ಇರ್ಬೋದು, ಅವರ ಮನೆ ಇರ್ಬೋದು, ಎಲ್ಲನೂ ಸುಟ್ಟೋಯ್ತು. ಸುಟ್ಟಿದ್ದಾಗ ಯಾರು? ರಜಾಕರ್ಗಳು. ಮುಸ್ಲಿಮರು ಸುಟ್ಟಿಲ್ಲ, ಮುಸ್ಲಿಂ ಕಮ್ಯುನಿಟಿ ಸುಟ್ಟಿಲ್ಲ. ಎಲ್ಲ ಕಮ್ಯುನಿಟಿನಲ್ಲೂ ಕೂಡ ಕೆಲವು ಜನ ಇದ್ದೇ ಇರ್ತಾರೆ. ಈಗ ಇವ್ರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಇದೇ ಸಮುದಾಯದಲ್ಲಿ ಇದೇ ಖರ್ಗೆ ಅಂಥವರಿಗೆ ದೇವಸ್ಥಾನಕ್ಕೆ ಒಳಗೆ ಬಿಡ್ತಾರಾ? ಮೊನ್ನೆ ಮಂಡ್ಯದಲ್ಲಿ ಏನಾಗ್ತಾ ಇದೆ? ಈಗ ನಿಮ್ಮ ರಾಮ್ಲಲ್ಲಾ ಪ್ರತಿಷ್ಠಾಪನೆ ಮಾಡಬೇಕಾದಾಗ ಮುರ್ಮು ಅವರಿಗೆ ಯಾಕೆ ಕರೆದಿಲ್ಲ? ನಮ್ಮ ರಾಷ್ಟ್ರಪತಿಗಳಿಗೆ. ಎಲ್ಲ ಸಮುದಾಯಗಳಲ್ಲೂ ಇರ್ತಾರೆ ಸರ್. ಮುಸ್ಲಿಂ ಸಮುದಾಯ ಬಂದು ನಮ್ಮ ಮನೆ ಸುಟ್ಟಿಲ್ಲ, ರಜಾಕರ್ಸ್ ಬಂದು ಸುಟ್ಟಿರೋದು. ಹಂಗಂತ ಇಡೀ ಸಮುದಾಯ ಕೆಟ್ಟದ? ಈಗ ಕೆಲವು ಬೇರೆ ಬೇರೆ ಸಮುದಾಯದಲ್ಲಿ ಬೇರೆ ಬೇರೆ ರೀತಿಯಾದಂಥ ನಮಗೆ ದೌರ್ಜನ್ಯಗಳಾಗುತ್ತೆ. ಅಂದರೆ ಎಲ್ಲರೂ ಇಡೀ ಸಮುದಾಯ ಕೆಟ್ಟದ? ಅದ್ರ ಬಗ್ಗೆನೂ ಯೋಗಿ ಆದಿತ್ಯನಾಥ್ ಮಾತಾಡಬೇಕಲ್ಲ. ಬರೀ ಇಷ್ಟು ತೊಗೊಂಡ್ಬಿಟ್ಟು ಮುಸ್ಲಿಂ ಸಮುದಾಯದ ಓಲೈಕೆ ಅಂತೆ. ಜೀವ ಹೋಗಿದ್ದು ನಮ್ಮ ಕುಟುಂಬದಲ್ಲಿ, ಮನೆ ಸುಟ್ಟಿದ್ದು ನಮ್ಮದು. ಇದರಲ್ಲಿ ನಮಗೆ ಏನು ಇದು ಇಲ್ಲ ಅಂದರೆ ಸಮುದಾಯದ ಬಗ್ಗೆ ಇವ್ರಿಗೇನು ರೀ? ಹೂ ಆರ್ ದೇ? ಈಗ ಕೆಲವು ಸಮುದಾಯಗಳ ಸಂಪ್ರದಾಯದಲ್ಲಿ ನಮಗೆ ಅವಕಾಶ ಇಲ್ಲ. ಯೋಗಿ ಆದಿತ್ಯನಾಥ್ ಅವರ ಏನು ಸಿದ್ಧಾಂತ ಮತ್ತು ತತ್ವ ಇದೆ, ಆ ತತ್ವದಲ್ಲಿ ನಮಗೆ ಖರ್ಗೆ ಅವರಿಗೆ ಅವಕಾಶ ಇದೆಯಾ? ಆ ತತ್ವದಲ್ಲಿ ದಲಿತರಿಗೆ ಅವಕಾಶ ಇದೆಯಾ? ಆ ತತ್ವದಲ್ಲಿ ಏನಾದರೂ ಸಮಾನತೆ ಇದೆಯಾ? ಆ ಸಿದ್ಧಾಂತದಲ್ಲಿ ನಿಮ್ಗೆಲ್ಲರಿಗೂ ಅವಕಾಶ ಇದೆಯಾ? ಕೆಲವರಿಗೆ ಅಷ್ಟೇ ಅವಕಾಶ ಇರೋದು ಅವ್ರ ತತ್ವ ಸಿದ್ಧಾಂತದಲ್ಲಿ. ಹಾಗಂತ ಇಡೀ ನಿಮ್ಮ ಆ ಸಮುದಾಯನೇ ಇದನ್ನ ಕೆಟ್ಟವರ? ಯಾರ್ಯಾರು ಮನುಸ್ಮೃತಿ ಪಾಲನೆ ಮಾಡ್ತಾರೆ ಅವರೆಲ್ಲರೂ ಕೆಟ್ಟವರ? ಇದೆಲ್ಲ ಅಪ್ರಸ್ತುತ. 11 ವರ್ಷ ಆಯಿತು ಮೋದಿ ಸರ್ಕಾರ ಬಂದು. ಇನ್ನೂ ಕೂಡ ಚುನಾವಣೆ ಬಂದರೆ ಮೋದಿಯವರು ಏನು ಮಾಡಿದ್ದಾರೆ ಅಂತ ಹೇಳೋದಿಲ್ಲ. ನಾನು ಹೇಳಿಲ್ವಾ, ಚುನಾವಣೆ ಬಂದಾಗೆಲ್ಲ BJP ಅವರಿಗೆ ಆತಂಕ ಆಗಿಬಿಟ್ಟು ಒಂದೇ ಒಂದು ಲೈನ್ ಹೇಳ್ತಾರೆ, ಹಿಂದೂ ಖತ್ರೆ ಮೇ ಹೇ, ಹಿಂದೂ ಸಮುದಾಯ ಅಪಾಯದಲ್ಲಿದೆ. ನಿಜವಾದ ಏನಾಗಿದೆ ಅಂದರೆ BJP ಖತ್ರೆ ಮೇ ಹೇ. ಜಬ್ ಬಿ BJP ಖತ್ರೆ ಮೇ ಹೇ ತಬ್ ಹಿಂದೂ ಖತ್ರೆ ಮೇ ಹೇ ಅಷ್ಟೇ. ಇಲ್ಲಿದ್ರೆ ಇದು ಯಾವುದು ಬರೋದಿಲ್ಲ. ಖರ್ಗೆ ಸಾಹೇಬ್ರ ಬಗ್ಗೆ ಇಷ್ಟು ಕಾಳಜಿ ಇದ್ದವರು ಮತ್ತು ಯಾಕಪ್ಪ ಇಷ್ಟು ಪ್ರೀತಿ ಮುಂಚೆ ತೋರಿಸಿಲ್ಲ? ಚುನಾವಣೆ ಸಂದರ್ಭ ಬಂದಾಗೆ ಮಾತ್ರ ನಾವು ಇರ್ತದೆ. ಇವರೆಲ್ಲ ನಿಮ್ಮ ಸ್ಟೇಟ್ ಲೀಡರ್ಸ್ ಎಲ್ಲ ನನಗೆ ಕಾನ್ವೆಂಟ್ ದಲಿತ ಅಂದಾಗ ಇವರಿಗೇನು ಅನುಕಂಪ ಬರೋದಿಲ್ವಾ? ಯಾವಾಗ ನಿನ್ನೆ ಜಮೀರ್ ಅವರು ಹೇಳಿದ್ರಲ್ಲ ಇವ್ರ ಬಗ್ಗೆ, ಕುಮಾರಸ್ವಾಮಿ ಅವ್ರ ಬಗ್ಗೆ, ಅರ್ಘ ಜ್ಞಾನೇಂದ್ರ ಅವರು ಖರ್ಗೆ ಸಾಹೇಬ್ರಿಗೆ ಏನಂತ ಹೇಳಿದರು? ಅವರು ಸುಟ್ಟೋಗಿರೋರು, ಕಪ್ಪಗಿದ್ದಾರೆ ಅಂತ ಹೇಳಿದಾಗ ಅವಾಗ ಅನುಕಂಪ ಬಂದಿಲ್ವ ಇವರಿಗೆಲ್ಲರಿಗೂ? ಸುಮ್ಮನೆ ಚುನಾವಣೆ ಬಂದಾಗ ಇವೆಲ್ಲ ತೋರಿಸೋದು ಸರಿಯಲ್ಲ. ಸೊ ಇವ್ರ ತತ್ವ ಸಿದ್ಧಾಂತದಲ್ಲಿ ಫಸ್ಟು ಸಮಾನತೆ ತರಕ್ಕೆ ಹೇಳಿ, ಅದಾದಮೇಲೆ ಬೇರೆ ಸಮುದಾಯಗಳ ಬಗ್ಗೆ ಮಾತಾಡೋಕ್ಕೆ ಹೇಳಿ ಅವರಿಗೆ. ಅವೆಲ್ಲ ಯಾವ ಪ್ರಸ್ತಾಪನೂ ಇಲ್ಲ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಆಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ ಮೇಲೆ ಅದು ಅಪ್ರಸ್ತುತ. ಈಗ ದಾಖಲೆಗಳಲ್ಲಿ ಇರ್ಬೋದು. ಈಗ ಯಾವುದೋ ಒಂದು ಮನವಿ ಈಗ ನೀವು ನನಗೆ ಮನವಿ ಕೊಡ್ತೀರಾ, ನಾನು ಅದನ್ನು ಫಾರ್ವರ್ಡ್ ಮಾಡಿರ್ತೀನಿ, ಅದು ಫೈಲ್ ಕ್ರಿಯೇಟ್ ಆಗುತ್ತೆ. ಅದು ಆದ ತಕ್ಷಣವೇ ಸರ್ಕಾರ ಅನುಮೋದನೆ ಕೊಟ್ಟಿದೆ ಅಂತ ಇದೆಯಾ? ಇರ್ಬೋದು. ನಾನು ಪ್ರಸ್ತಾವನೆ ಇಲ್ಲ ಅಂತ ಎಲ್ಲಿ ಹೇಳಿದ್ದೀನಿ? ನಾವು ಹೇಳಿದ್ರು ಅದು ಅನುಮೋದನೆ ಮಾಡಬೇಕಂತ ಪ್ರಸ್ತಾವನೆ ಎಲ್ಲೂ ಇಲ್ಲ. ಈಗ ನೀವು ಮನವಿ ಕೊಟ್ಟಿರ್ತೀರಾ, ಸಹಜವಾಗಿ ಮನವಿ ಕೊಟ್ಟ ತಕ್ಷಣವೇ ನಾವು ಅದನ್ನು ಫಾರ್ವರ್ಡ್ ಮಾಡಿರ್ತೀವಿ, ಫೈಲ್ ಕ್ರಿಯೇಟ್ ಆಗೇ ಆಗ್ತದೆ. ಹಂಗಂತಾನೆ ಅನುಮೋದನೆ ಆಗಿದೆ ಅಂತ ಹೇಳೋದು ತಪ್ಪಾಗ್ತದಲ್ಲ. ಯಾರು ಚರ್ಚೆ ಮಾಡ್ತಾ ಇದ್ದಾರೆ ಸರ್? ಸಾರಿ, ಯಾರು ಹೇಳಿದ್ದು? ಅಧಿವೇಶನ ನಡೆಸೋ ಜವಾಬ್ದಾರಿ ಯಾರ್ದಿದೆ? ಈಗ ಅವರೇ ಕೊಟ್ಬಿಡ್ಲಿ ಅಜೆಂಡಾ ಏನು ಮಾಡೋದಿದೆ ಅಂತ. ಇದು ಅದಕ್ಕೆ ರೆಡಿ ಆಗಿದ್ರೆ ಕರೋನಾ ಡ್ರಾಫ್ಟ್ ರೆಡಿ ಆಗಿರೋದು ಗೊತ್ತಿಲ್ವಂತ ಅವರಿಗೆ?
ಅದಕ್ಕೆ ರೆಡಿಯಾಗ ಕೇಳಿ ಫಸ್ಟು. ನೋಡಿ ಇವರೇ ಅದು ನನಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ. ನಾವು ಸಮಬಾಳು ಸಮಪಾಲು ಬಸವಣ್ಣ ತತ್ವ ತಪ್ಪಿದರೆ ನಮ್ಮದು ತಪ್ಪಿದೆ. ಓಕೆ ಸರ್, ಥ್ಯಾಂಕ್ ಯು. ಇನ್ನೊಂದು ಸರ್, ಅದು ವಾಲ್ಮೀಕಿ ಹಗರಣದ್ದು